ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲ್ಯಾಕ್ಸ್ ಸಿಗುವಂತ ಮುನ್ಸೂಚನೆ ಸಿಗ್ತಾ ಇರೋ ಬೆನ್ನಿಗೆ ಈಗ ಮತ್ತೊಂದು ಶಾಕು ಸಿಎಂ ಸಿದ್ದುಗೆ ಕಾದಿದೆಯಾ ಅನ್ನುವಂತ ಪ್ರಶ್ನೆ. ರಾಯಗಢ ಮಿನರಲ್ಸ್ ಸೇರಿ 8 ಗಣಿ ಗುತ್ತಿಗೆ ನವೀಕರಣದಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಆರೋಪ ಬಂದು ರಾಜಭವನದ ಕದ ತಟ್ಟಿದೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 5,000 ಕೋಟಿ ನಷ್ಟ ಆಗಿದೆ ಅನ್ನೋ ಆರೋಪ. ಸಿಎಂ ಆದ ಮೊದಲ ಅವಧಿಯಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡು ಹರಾಜು ಹಾಕೋ ಬದಲು ನವೀಕರಣ ಮಾಡಿಕೊಟ್ಟಿದ್ದಾರೆ ಗಣಿ ಕಂಪನಿಗಳಿಗೆ ಗುತ್ತಿಗೆ ಅಂತ ರಾಮಮೂರ್ತಿ ಅನ್ನೋರು ಸಾಮಾಜಿಕ ಕಾರ್ಯಕರ್ತ ರಾಜಭವನದ ಕದ ತಟ್ಟಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಅಂದ್ರೆ ತನಿಖೆಗೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಗವರ್ನರ್ ಒಂದು ವೇಳೆ ತನಿಖೆಗೆ ಅನುಮತಿಯನ್ನ ಕೊಟ್ಟರು ಅಂತಾದ್ರೆ ಮತ್ತೆ ಪ್ರಾಬ್ಲಮ್ ಸೃಷ್ಟಿಯಾಗುತ್ತೆ. ಸದ್ಯ ಇದು ರಾಜಭವನದ ಅಂಗಳಕ್ಕೆ ತಲುಪಿದೆ ಈ ವಿಚಾರ. ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ 8 ಗಣಿ ಕಂಪನಿಗಳ ಗುತ್ತಿಗೆಯನ್ನ ನವೀಕರಣ ಮಾಡಲಾಯಿತು. ಆಕ್ಚುಲಿ ಮಾಡಬೇಕಾಗಿದ್ದು ಹರಾಜು, ಆದ್ರೆ ನವೀಕರಣ ಮಾಡಿದ್ರು. ಇದರಲ್ಲಿ ಸ್ಕ್ಯಾಮ್ ಆಗಿದೆ, ಅಕ್ರಮ ಆಗಿದೆ ಅನ್ನೋ ಆರೋಪವನ್ನ ಮುಂದಿಟ್ಟು ರಾಜಭವನ ಕದ ತಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಮೂಡಾ ಕೇಸ್ನಲ್ಲಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗೆ. ಸೊ ರಾಜಭವನದ ಅಂಗಳದಲ್ಲಿ ಈಗ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗ್ತಿದೆ ಅಂತ ಅನ್ಸುತ್ತೆ ಇಲ್ಲಿ. ರಕ್ಷತ್, ಖಂಡಿತವಾಗ್ಲೂ ಮೂಡಾ ಕೇಸ್ ಮಾಸುವ ಮುನ್ನವೇ ಈಗ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಶಾಕ್ ಎಗಿರುವಂಥದ್ದು. ರಾಮಗಢ ಮಿನರಲ್ಸ್ ಹಾಗೂ ಒಟ್ಟು 8 ಗಣಿ ಗುತ್ತಿಗೆ ನವೀಕರಣದ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ದಾಖಲೆಗಳನ್ನು ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಳೆದ ಮಾರ್ಚ್ 4ನೇ ತಾರೀಕು ಅವರು ಅನುಮತಿಯನ್ನ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಅದಾದ ಬಳಿಕ ಏಪ್ರಿಲ್ 1ನೇ ತಾರೀಕು ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಅನುಮತಿಯನ್ನ ಕೊಡ್ತಾರೆ. ಅದಾದ ಬಳಿಕ ರಾಜ್ಯಪಾಲರನ್ನ ರಾಮಮೂರ್ತಿ ಗೌಡ ಅವರು ಭೇಟಿ ಮಾಡ್ತಾರೆ. ಸತತ 3 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ರಾಜ್ಯಪಾಲರು ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಅವರು ಮಾತುಕತೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನ, ಅಂದ್ರೆ ಏನ್ ಸ್ಕ್ಯಾಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳೇನಿದೆ ಅದನ್ನ ರಾಜ್ಯಪಾಲರಿಗೆ ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ತಜ್ಞರು ಜೊತೆಗೆ ಕಾನೂನು ಸಲಹೆಗಾರರೇನಿದ್ದಾರೆ ಅವರನ್ನ ಕೂಡ ಕರೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸತತ 3 ಗಂಟೆಗಳ ಕಾಲ ಏನು ಮಾತುಕತೆಯನ್ನ ಮಾಡಿರ್ತಾರೆ. ಅದಾದ ಬಳಿಕ ಈಗ ಸಾಲಿಟರ್ ಜನರಲ್ಗೂ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ತರಿಸ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಈ ಒಂದು ಸ್ಕ್ಯಾಮ್ ಏನಾಗಿತ್ತು, ಈ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ರಾಮಮೂರ್ತಿ ಗೌಡ ಅವರು ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೂಡ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡದೆ ಈ ಪ್ರಕರಣವನ್ನ ಕ್ಲೋಸ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯಗೆ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಏನ್ ಸ್ಕ್ಯಾಮ್ ಆಗಿದೆ, ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 5,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ವಿಚಾರಣೆಯ ಭೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಟ್ಟುತ್ತಾ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗ್ತಾ ಇರುವಂತದ್ದು. ಅದರ ಜೊತೆ ಅಂದ್ರೆ ರಾಮಮೂರ್ತಿ ಅವರು ಆಗ್ರಹ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ ಪ್ರತಿಬಂಧ ಕಾಯ್ದೆ ಅಡಿ ಜೊತೆಗೆ ಭಾರತೀಯ ನ್ಯಾಯ ಸಂಹಿತೆ ಅಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅವರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.